ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. LSG ವರ್ಸಸ್ SRH ಹೋಮ್ ಗ್ರೌಂಡಲ್ಲಿ ಆಡಿದ ಮ್ಯಾಚು. ನನ್ನ ವೀಡಿಯೋ ಸ್ವಲ್ಪ ಲೇಟಾಗಿ ಬಂದಿದೆ, ಆಯಿತಾ? ಸೊ ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಕ್ಕೆ ಹೋಗೋಣ. ಟಾಸ್ ವಿನ್ ಆಗಿದ್ದು LSG, ಚೂಸ್ ಮಾಡ್ಕೊಂಡಿದ್ದು ಬೌಲಿಂಗ್. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು SRH, ಕಲೆ ಹಾಕಿದ್ದೆಷ್ಟು 190ಕ್ಕೆ 9 ವಿಕೆಟ್ ಹೋಗಿತ್ತು. ಹಂಗಂದರೆ ಕಮ್ಮಿ ಸ್ಕೋರ್ ಅದು ಅಲ್ಲ. ಸೊ ಆ್ಯಕ್ಚುಲಿ ಔಟ್ ಸೆಟ್ ಮಾಡಿರೋ ಹೈ ಸ್ಟ್ಯಾಂಡರ್ಡ್ಸ್ಗೆ ಅದು ಕಮ್ಮಿ ಅಂತ ಅನ್ಸುತ್ತೆ ನಮಗೆ. ಬಟ್ ಆ್ಯಕ್ಚುಲಿ 190 ಡಿಫೆಂಡಬಲ್ ಸ್ಕೋರ್. ಬಟ್ ಏನಾಯಿತು, ಮ್ಯಾಚ್ ಸೋತರು. ಹೇಗೆ ಏನು ಅಂತ ಮುಂದೆ ಮಾತಾಡೋಣ. ಸೊ 190ಕ್ಕೆ ಫಸ್ಟ್ ಹೇಗೆ ಯಾರ್ಯಾರು ಕಲೆ ಹಾಕಿದ್ರು ಅನ್ನೋದನ್ನು ಮಾತಾಡೋಣ. ಹೆಡ್ಡು ಮತ್ತು ಅಭಿಷೇಕ್ ಓಪನ್ ಮಾಡಿದ್ರು. ಅಭಿಷೇಕ್ ಏನು ಕಂಟ್ರಿಬ್ಯೂಟ್ ಮಾಡಿಲ್ಲ. ಹೆಡ್ 45 ರನ್ಸೇ ನೋಡಿದ್ರು. 2 ಜೀವದಾನ ಸಿಕ್ತು, ಬಟ್ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ನನಗನ್ನಿಸ್ತು. 2 ಕ್ಯಾಚ್ ಚೆಲ್ಲಿದ್ರು. ಸೊ ಒಳ್ಳೆ ಫೀಲ್ಡರ್ ಆಗಿರೋ ಪೂರನ್ ಒಂದು ಕ್ಯಾಚ್ ಬಿಟ್ಟರು. ಮತ್ತು ಕಾಟನ್ ಬೋಲ್ಡ್ ಇವರು ರವಿ ಬಿಷ್ಣೋಯ್ ಅವ್ರಿಗೆ ಕಾಟನ್ ಬೋಲ್ಡ್ ಆಗೋ ಚಾನ್ಸ್ ಇತ್ತು, ಅದನ್ನು ಬಿಟ್ಟರು. ಆಮೇಲೆ ಮತ್ತೆ ಪ್ರಿನ್ಸ್ ಯಾದವ್ ಅವ್ರ ಬಗ್ಗೆ ಮಾತಾಡಬೇಕು. ಒಳ್ಳೆ ಬೌಲ್ ಅಂದರೆ ಒಳ್ಳೆ ಬೌಲ್ ಅಂತಲ್ಲ, ಯು ಮಿಸ್ ಐಟ್ ಅಂತ ಹೇಳ್ತಾರಲ್ಲ ಬಾಲು, ಆ ಬಾಲ್ಗೆ ಹೆಡ್ ಔಟ್ ಆದರು. ಮತ್ತು ಗೇಮ್ ಚೇಂಜರ್ ಯಾರು ಅಂತ ಹೇಳಿದ್ರೆ ನನ್ನ ಪ್ರಕಾರ ಶಾರ್ದುಲ್ ಠಾಕೂರ್ ಅಂತಲೇ ಹೇಳಬೇಕು. ಅವ್ರದ್ದು ಈ ವರ್ಷ ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿರೋ ಪ್ಲೇಯರ್, ಯಾರೋ ಇಂಜುರಿ ಆಗಿರೋ ಪ್ಲೇಯರ್ನ ರೀಪ್ಲೇಸ್ಮೆಂಟ್ಗೆ ಅಂತ ಬಂದಿರೋ ಪ್ಲೇಯರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಇವಾಗ. ಲೈಫಲ್ಲಿ ನೋಡಿ ನಾವು ಅನ್ಕೋತೀವಿ ಯಾವಾಗ ಅಂದರೆ ಲೋ ಆಗ್ತೀವಲ್ವ, ಆ ಟೈಮಲ್ಲಿ ಮತ್ತೆ ನಾವು ಯಾವಾಗಲೂ ಪ್ರಿಪೇರ್ ಆಗಿರಬೇಕು. ಇವತ್ತು ನಮ್ಮದೇ ಅಂತ. ಸೊ ಚಾನ್ಸ್ ಯಾವಾಗಾದ್ರೂ ಬರ್ಬೋದು. ಆ ಚಾನ್ಸ್ ಇವತ್ತು ನೆನ್ನೆ ಆ್ಯಕ್ಚುಲಿ ಇವ್ರಿಗೆ ಶಾರ್ದುಲ್ ಠಾಕೂರ್ ಸಿಕ್ಕಿದೆ. ಮೊನ್ನೆ ಫಸ್ಟ್ ಓವರಲ್ಲೇ 2 ವಿಕೆಟ್ ತೆಗೆದಿದ್ರು. ನೆನ್ನೆನೂ ಅಷ್ಟೇ ಹ್ಯಾಟ್ರಿಕ್ ವಿಕೆಟ್ ಬರೋ ಚಾನ್ಸಸ್ ಇತ್ತು, ಬಟ್ ಮಿಸ್ ಆಯಿತು. ಅಭಿಷೇಕ್ ಹೋದರು. ಅದಾದಮೇಲೆ ಯಾರು ಇಶಾನ್ ಕಿಶನ್ನು ಡಕ್ಔಟ್ ಆದರು. ಸೊ ಮತ್ತು ಇನ್ನೊಂದು ಹ್ಯಾಟ್ರಿಕ್ ಬಾಲ್ ಫೇಸ್ ಮಾಡಿದ್ದು ನಿತೀಶ್ ಕುಮಾರ್ ರೆಡ್ಡಿ, ಬಟ್ ಸರ್ವೈವ್ ಆಗಿಬಿಟ್ರು. ಯಾಕರ್ ಹಾಕಿದ್ರು, ಬಟ್ ಅವರು ಸರ್ವೈವ್ ಆಗಿಬಿಟ್ರು. ಸೊ ಅಭಿಷೇಕ್ ಏನೂ ಮಾಡಿಲ್ಲ, ಹೆಡ್ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಅಂಕಿತ್ ಅಂತ ಇದ್ದಾರೆ. ಅವ್ರ ಬಗ್ಗೆ ಮಾತಾಡಬೇಕು. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ 270+ ಅನಿಸುತ್ತೆ ಸ್ಟ್ರೈಕ್ ರೇಟು. ಅನಿಕೇತ್ 276 ಸ್ಟ್ರೈಕ್ ರೇಟಲ್ಲಿ 36 ರನ್ ಹೊಡೆದ್ರು ಅನಿಕೇತ್. ಒಳ್ಳೆ ಸ್ಟ್ರೈಕರು. ಮತ್ತು ಅಭಿನವ್ ನಮ್ಮ ಕನ್ನಡಿಗ ಏನೂ ಮೋಡಿ ಮಾಡೋಕ್ಕಾಗಲಿಲ್ಲ. ಮತ್ತು ಪ್ಯಾಟ್ ಕಮಿನ್ಸ್ ಬಂದು ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಹೊಡೆದ್ರು. ಒಂದು ಮೂರು ಸಿಕ್ಸ್ ಹೊಡೆದ್ರು, ಔಟ್ ಆಗಿಬಿಟ್ರು. ಸೊ ಇವರು ಮತ್ತು ಕ್ಲಾಸನ್, ಆಲ್ಮೋಸ್ಟ್ ಎಲ್ಲ ಆಂಧ್ರದೆಲ್ಲ ಕಾಟರಮ್ಮ ಕೊಡುಕು ಅಂತಾರೆ. ಕ್ಲಾಸನ್ ಅವರು ಅವ್ರೂ ಏನೂ ಮೋಡಿ ಮಾಡೋಕ್ಕಾಗಲಿಲ್ಲ. ಅವರೊಂದು 26 ರನ್ನೇ ನೋಡೋದು ಅಷ್ಟೇ, 26 ರನ್ನು. ನಿತೀಶ್ ಕುಮಾರ್ ರೆಡ್ಡಿ 32, ಆಲ್ಮೋಸ್ಟ್ ಬಾಲ್ ಟು ರನ್ನೇ ಅವ್ರದ್ದು. 28 ಬಾಲ್ಗೆ 32 ರನ್, 4 ಬಾಲ್ ಕಮ್ಮಿ ತಿಂದಿದ್ರು. ಅಷ್ಟು ಬಿಟ್ಟರೆ ಆ ಮುಗಿಯೋ ಅಷ್ಟೊತ್ತಿಗೆ 190ಕ್ಕೆ 9 ವಿಕೆಟ್. ಸೊ ಯಾರ್ಯಾರು ವಿಕೆಟ್ ಬಿತ್ತು, ಶಾರ್ದುಲ್ ಅವ್ರಿಗೆ 4 ವಿಕೆಟ್, ಬಿಷ್ಣೋಯ್ಗೆ 1 ವಿಕೆಟ್, ಆವೇಶ್ ಖಾನ್ಗೆ 1 ವಿಕೆಟ್, ಪ್ರಿನ್ಸ್ಗೆ 1 ವಿಕೆಟ್, ಇನ್ನೊಬ್ರು ಗೋಲ್ ಇದ್ದಾರೆ, ಅವ್ರಿಗೆ 1 ವಿಕೆಟ್, ಸ್ಪಿನ್ನರ್. ಸೊ ಇಷ್ಟು ಜನಕ್ಕೆ 1 ವಿಕೆಟ್ ಬಿತ್ತು. ಅಲ್ಲಿಗೆ 9 ವಿಕೆಟ್ ಆಯಿತು. ಸೊ 190 ಕ್ಲೋಸ್ ಆಯಿತು. ನೆಕ್ಸ್ಟು ಬ್ಯಾಟಿಂಗ್ LSG ಸ್ಟಾರ್ಟ್ ಮಾಡಿದಾಗ ನಾವು ಅಂದ್ಕೊಂಡಿದ್ವಿ ಸ್ವಲ್ಪ ಮೇ ಬಿ ಡಿಫೆಂಡಬಲ್. SRH ಈ ಥರ ಮುಂಚೆನೇ ಮಾಡಿತ್ತು ತುಂಬ. ನಾವು ಭುವನೇಶ್ವರ್, ರಶೀದ್ ಎಲ್ಲ SRH ಅಲ್ಲಿ ಇರ್ಬೇಕಾದ್ರೆ ಅವ್ರು 140, 139 ಎಲ್ಲ ಡಿಫೆಂಡ್ ಮಾಡಿದರು. ನಾನು ಮೇ ಬಿ ಮಾಡ್ತಾರೆ ಅಂತ ಅನಿಸ್ತಿತ್ತು ನನಗೆ, ಬಟ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಮಾರ್ಕ್ರಮ್ ಮತ್ತೆ ಸೇಮ್ ಲಾಸ್ಟ್ ಮ್ಯಾಚಲ್ಲಿ ಹೆಂಗೆ ಔಟ್ ಆದರೂ ಇವಾಗಲೂ ಈ ಸರಿನೂ ಹಂಗೆ ಏನು ಅವ್ರೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಮಿಚೆಲ್ ಮಾರ್ಷ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಲಾಸ್ಟ್ ಮ್ಯಾಚಲ್ಲಿ ಆಫ್ ಸೆಂಚುರಿ ಮಾಡಿದ್ರು, ಮತ್ತು ಈ ಮ್ಯಾಚಲ್ಲಿ ಆಫ್ ಸೆಂಚುರಿ ಮಾಡಿದ್ರು. ಮಿಚೆಲ್ ಮಾರ್ಷ್ ಮತ್ತು ಪೂರನ್ ಇರೋವರೆಗೂ ನಾನು ಅಂದ್ಕೊಂಡಿದ್ದು 13 ಓವರಲ್ಲಿ ಮ್ಯಾಚ್ ಫಿನಿಶ್ ಆಗುತ್ತೆ ಅಂತ. ಹಂಗೆ ಹೊಡಿತಿದ್ದಾರೆ. ಪೂರನ್ ಅಂತೂ ಲೀಲಾಜಾಲವಾಗಿ ಬೌಂಡ್ರಿ ಕ್ಲಿಯರ್ ಮಾಡ್ತಿದ್ದಾರೆ, ಸಿಕ್ಸಸ್ಸು. ಈ ಥರ ಹಿಟ್ಟಿಂಗ್ ಆ್ಯಕ್ಚುಲಿ ಅವ್ರು ಲಾಸ್ಟ್ ಇಯರೆಲ್ಲ ಸ್ವಲ್ಪ ಲೇಟಾಗಿ ಹೊಡೆದಿದ್ರು. ಈ ಸರಿ ಅವರು ಟೀಮ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದೆ, ನೀವು ಜಾಸ್ತಿ ಬಾಲ್ ಫೇಸ್ ಮಾಡಿ ಮುಂಚೆ ಹೋಗಿ ಟಾಪ್ ಆರ್ಡರ್ಲೇ ಬ್ಯಾಟಿಂಗ್ ಮಾಡಿ ಅಂತ. ನಂಬರ್ 3 ಬಂದು 27 ಬಾಲ್ 30 ರನ್, 26 ಬಾಲ್ 30 ರನ್, 70 ರನ್ಸ್ ಹೊಡಿತಿದ್ದಾರೆ ಅಂದರೆ ತಮಾಷೆ ಅಲ್ಲ. ಅದು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸಲ್ಲಿ. ಅವರು ಈಗ ಪರ್ಪಲ್ ಕ್ಯಾಪ್ ಹೋಲ್ಡರು, ಆರೆಂಜ್ ಕ್ಯಾಪ್ ಹೋಲ್ಡರು ಮತ್ತು ಪರ್ಪಲ್ ಕ್ಯಾಪ್ ಹೋಲ್ಡರ್ ಇಬ್ಬರೂ LSG ಟೀಮಲ್ಲೇ ಇದ್ದಾರೆ. ನಾವು ಆಕ್ಷನ್ ಟೈಮಲ್ಲಿ ಅಂದ್ಕೊಂಡು ಇವನು ಯಾವನ್ ಮರ ಪಂಚ್ಗೆ 77 ಕೋಟಿ ಕೊಟ್ಟು ಟೀಮೆಲ್ಲ ಗಬ್ಬೆ ಪುರಿಸ್ತಾ ಹಂಗೆ ಅಂತ. ಬಟ್ ಅವರು ಆಡ್ತಿರೋ ಫಾರ್ಮ್ಗೆ ಮೇ ಬಿ ಸ್ವಲ್ಪ ಬೌಲಿಂಗಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಅನಿಸ್ತಿತ್ತು. ಬಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಳ್ಳೆಯ ಕ್ಯಾರೆಕ್ಟರ್ ತೋರಿಸ್ತು ನೆನ್ನೆ ಮ್ಯಾಚಲ್ಲಿ. ಸೊ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅವ್ರಿಗೆ. ಅದಾದಮೇಲೆ ಪೂರನ್ ಔಟ್ ಆದರು.
ಅವ್ರು ಮಾಡೋ ಡ್ಯಾಮೇಜ್ ಎಲ್ಲ ಮಾಡಾಗಿತ್ತು. ಮಿಚೆಲ್ ಮಾರ್ಷ್ ಔಟ್ ಆದರು. ಅದಾದಮೇಲೆ ಬಂದಿದ್ದು ಆಯುಷ್ ಬದೋನಿನೂ ಏನೂ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಪಂತು ಅವರು ಔಟ್ ಆಗಿಬಿಟ್ರು. ಮತ್ತು ಮಿಲ್ಲರು ಮತ್ತು ಅವ್ರದ್ದು RCB ಎಕ್ಸ್ ಪ್ಲೇಯರ್ ಅಬ್ದುಲ್ ಸಮದ್ ಅವರು ಫಿನಿಷ್ ಮಾಡೋದು ಗೇಮ್. ಅಬ್ದುಲ್ ಸಮದ್ ಅಂದ್ಕೊಂಡಿರ್ತಾರೆ ನನ್ನ ರಿಟೈನ್ ಮಾಡ್ಕೊಂಡಿಲ್ಲಲ್ವಾ, ನಿಮಗೆ ಬಾರಿಸ್ತೀನಿ ಅಂದ್ಬಿಟ್ಟು ಹೈದರಾಬಾದ್ ಉಪ್ಪಲ್ ಸ್ಟೇಡಿಯಮಲ್ಲಿ ಹೋಗ್ಬಿಟ್ಟು ತಗೋ ಅಂತ ಒಳ್ಳೆ ಬೌಂಡ್ರಿಗಳು, ಸ್ಟ್ರೈಟ್ ಡೌನ್ ದ ಗ್ರೌಂಡು ಸಕ್ಕತ್ತಾಗಿ ಆಡಿದ್ರು ಮಾತ್ರ ಅವ್ರನ್ನು. ಸೊ ಮೇ ಬಿ ಅವ್ರು ನೆಕ್ಸ್ಟ್ ಪ್ಲೇಯಿಂಗ್ 11 ತೆಗಿಯಲ್ಲ ಅನಿಸುತ್ತೆ. ಮೇ ಬಿ ಅವ್ರನ್ನ ಹೈದರಾಬಾದ್ ಪಿಚ್ ಅಂತಲೇ ಹಾಕ್ಕೊಂಡಿದಾರ ಅಂತ ನನಗೆ ಯಾಕಂದರೆ ಆಲ್ರೆಡಿ ಆಡಿ ಅಭ್ಯಾಸ ಇದೆಯಲ್ಲ ಅವ್ರಿಗೆ, ಫಿನಿಷ್ ಮಾಡ್ತಾರೆ ಅನ್ನೋ ಒಂದು ಇದರಿಂದ. ಆಯುಷ್ ಬದೋನಿ ಒಳ್ಳೆ ಆ ಶಾಟ್ ಅವಶ್ಯಕತೆ ಇದ್ದಿಲ್ಲ ಅಂತ ನನಗನ್ನಿಸ್ತು ಆಯುಷ್ ಬದೋನಿಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಬೇಗ ಫಿನಿಷ್ ಮಾಡೋ ಇದರಲ್ಲಿದ್ದರು ಅನ್ಸುತ್ತೆ. ಪಂತು ಸಹ ಏನೋ ಅವ್ರಿಗೆ ಆ್ಯಕ್ಚುಲಿ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಿಲ್ವ, ಕ್ಯಾಪ್ಟನ್ಸಿ ಪ್ರೆಷರ್ ಅಂದರೆ ಪ್ರೈಸ್ ಟ್ಯಾಗ್ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ವ ಅಂತ. ಅಷ್ಟು ಈಸಿ ಅಲ್ಲ. ಶ್ರೇಯಸ್ ಅಯ್ಯರ್ ನನಗೆ ನೋಡ್ದಂಗೆ ಫಸ್ಟ್ ಟೈಮ್ ಶ್ರೇಯಸ್ ಅಯ್ಯರ್ ಒಬ್ಬರೇ ಪ್ರೈಸ್ ಟ್ಯಾಗ್ನ ತಲೆಯಿಂದ ತೆಗೆದಿಟ್ಟು ಗೇಮ್ ಆಡಿದವ್ರೊಬ್ಬರೇ ಅಂತ ನನಗೆ ಅನಿಸ್ತಿದೆ. ಬೇರೆ ಆಲ್ಮೋಸ್ಟ್ ಎಲ್ಲರೂ ಪ್ರೈಸ್ ನೀವು ಯಾರೇ ನೋಡಿ. ಮತ್ತು ಅವರು ಮತ್ತು ಪ್ಯಾಟ್ ಕಮಿನ್ಸ್ ಅಷ್ಟೇ. ಆ್ಯಕ್ಚುಲಿ ಅವ್ರದ್ದು ಬೌಲಿಂಗಲ್ಲಿ ನಾಯಿ ಹೊಡೆದಂಗೆ ಹೊಡ್ಸ್ಕೊತಿದ್ದಾರೆ. ಬಟ್ ಅವ್ರದ್ದು ಹೈ ಸ್ಕೋರ್ ಇರೋದ್ರಿಂದ ಅದನ್ನ ಹೆಂಗೋ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಿದ್ದಾರೆ. ಬಿಟ್ಟರೆ ಇಲ್ಲಾಂದರೆ ಕಷ್ಟ ಆಗ್ತಿತ್ತು. ನೋಡಿ ಇವಾಗ ಗೊತ್ತಾಗುತ್ತೆ. ಇವಾಗ ನೋಡಿ ಇವತ್ತು ಯಾಕೆ ಡಿಫೆಂಡ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಬೌಲಿಂಗ್ SRHದು ಬೌಲಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಇವಾಗ ಅರ್ಥ ಆಗ್ತಿದೆ. ಅವ್ರಿಗೆ 240+ ಇದ್ರೇ ಅವ್ರಿಗೆ ಡಿಫೆಂಡ್ ಮಾಡೋಕ್ಕಾಗ್ತಿದೆ. ಅದಕ್ಕಿಂತ ಕಮ್ಮಿ ಇದ್ದರೆ ಆಗ್ತಿಲ್ಲ. ಲಾಸ್ಟ್ ಟೈಮು ಅಷ್ಟೇ ಚೇಸ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಚೇಸಿಂಗ್ ಕೊಟ್ಟಾಗಲೂ ಅಷ್ಟೇ ನಮ್ಮ RCB ಮೇಲೆ ಲಾಸ್ಟ್ ಇಯರು ಅವ್ರು ಚೇಸ್ ಮಾಡೋಕ್ಕೂ ಆಗಲಿಲ್ಲ. ಸೊ ಇದು ಪ್ರಾಬ್ಲಮ್ ಅವ್ರದ್ದು. ಮೇ ಬಿ ನನಗೆ ಬ್ಯಾಟಿಂಗ್ ಬಿಟ್ಟರೆ ಬೌಲಿಂಗಲ್ಲಿ ತುಂಬ ಕನ್ಸರ್ನ್ಸ್ ಇದೆ ಅವ್ರದ್ದು. ಯಾರೂ ಅಷ್ಟು ಇಂಪ್ಯಾಕ್ಟ್ ತೋರಿಸ್ತಿಲ್ಲ ನನಗೆ ಅನಿಸ್ತಿರೋ ಪ್ರಕಾರ. ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ವಿಡಿಯೋ ಮುಗಿಯುವಾಗ ಫುಲ್ ನೋಡೋದಾದ್ಮೇಲೆ ಒಂದು ಹಾರ್ಟ್ ಸಿಂಬಲ್ ಹಾಕಿದ್ರೆ ಅವಾಗ ನನಗೆ ಗೊತ್ತಾಗುತ್ತೆ ಓಕೆ ಇವ್ರು ವಿಡಿಯೋ ಫುಲ್ ನೋಡಿದ್ದಾರೆ ಅಂತ. ಆಯಿತಾ. ಇವ್ರು SRH ಕಡೆ ಬೌಲಿಂಗಲ್ಲಿ ಕಮಿನ್ಸ್ ಒಂದು ಬ್ರೇಕ್ ಥ್ರೂ ತಂದುಕೊಟ್ರು, ಮತ್ತು ಮೊಹಮ್ಮದ್ ಶಮಿ ಒಂದು ಬ್ರೇಕ್ ಥ್ರೂ ತಂದುಕೊಟ್ರು. ಅದಾದಮೇಲೆ ಕಮಿನ್ಸು, ಮೊಹಮ್ಮದ್ ಶಮಿ, ಆಡಮ್ ಜಾಂಪಾ. ಕಮಿನ್ಸ್ಗೆ 2 ವಿಕೆಟು, ಆಡಮ್ ಜಾಂಪಾ, ಹರ್ಷಲ್ ಪಟೇಲ್ಗೆ 1 ವಿಕೆಟು. ಸೊ ಏನಿದ್ರೆ ಏನಂತೆ ಫಿನಿಷ್ ಮಾಡಾಯಿತು. ಎಷ್ಟು ಓವರಲ್ಲಿ ಮುಗಿಸಿದ್ರು ನನಗೆ ಗೊತ್ತಿರೋ ನನಗೆ 16 ಓವರಲ್ಲೇ ಮ್ಯಾಚ್ ಮುಗಿದೋಗಿದೆ ನಿನ್ನೆ. ಸೊ ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ನೋಡ್ತಾ ಇದ್ದೀನಿ ಈಗ. ಬಟ್ ಹೆಡ್ಗೆ ಹಾಕಿದ ಬಾಲ್ ಪ್ರಿನ್ಸ್ ಸಖತ್ತಾಗಿತ್ತು. ಅದು ನಂಗೆ ಸಖತ್ ಇಷ್ಟ ಆಯಿತು ಆ ಬಾಲ್. ಮತ್ತು ಅವ್ರು ಆ್ಯಕ್ಚುಲಿ ಅವ್ರು 2 ಕ್ಯಾಚ್ ಬಿಟ್ಟಿರೋದ್ರಿಂದ ನಾನು ದೊಡ್ಡ ಇನ್ನಿಂಗ್ಸೇ ಬರುತ್ತೆ, ಮೇ ಬಿ 80+ ಹೊಡಿತಾರೆ ಅನ್ಕೋತಿದ್ದೆ. ಬಟ್ ಅದನ್ನ ಮಾಡೋಕ್ಕಾಗಿಲ್ಲ. ಪೂರನ್ನು ಫಾಸ್ಟೆಸ್ಟ್ ಸೆಂಚುರಿ ಮಾಡ್ತಾರೆ ಅಂತ ಹೇಳ್ತಿದ್ರು ನಮ್ಮ ಅಣ್ಣ ಮತ್ತು ಬಾವ ಅವರು. ನನಗೆ ಯಾಕೆ ಅವ್ರು ಪೂರನ್ ಆ್ಯಕ್ಚುಲಿ ಅವ್ರ ದೊಡ್ಡ ಇನ್ನಿಂಗ್ಸ್ ಬರಲ್ಲ ಅವ್ರಿಗೆ, ಅದೇನು ಅಂತ ಗೊತ್ತಿಲ್ಲ ಅವ್ರದ್ದು. ಆಲ್ಮೋಸ್ಟ್ 70s, 80s, 60s ಔಟ್ ಆಗ್ತಾರೆ. ಬಟ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಸೊ ಚೆನ್ನಾಗಿತ್ತು ನನ್ನ ಮ್ಯಾಚ್. ಒನ್ ಸೈಡ್ ಆಗೋಗಿತ್ತು, LSG ಕಡೆಗೆ ಆಗೋಗಿತ್ತು ಮ್ಯಾಚು. ಬಟ್ ನನಗೇನಷ್ಟು ಇಂಟ್ರೆಸ್ಟಿಂಗಾಗಿ ಅನಿಸಿಲ್ಲ. ಒನ್ ಸೈಡ್ ಅಲ್ಲ ಏನು, ಅದು ಆ್ಯಕ್ಚುಲಿ ನೆಕ್ ಟು ನೆಕ್ ಇದೆ, ಒಂಥರ ಮ್ಯಾಚ್ ಮಜಾ ಬರುತ್ತೆ. ಸೊ ಇವತ್ತು ಆ್ಯಕ್ಚುಲಿ ಮಾತಾಡಬೇಕು ಅಂದರೆ RCB ಮತ್ತು ಚೆನ್ನೈ ಮ್ಯಾಚು ಚಿಪಾಕಲ್ಲಿ. ಆ್ಯಕ್ಚುಲಿ ನಾವು ಅಲ್ಲಿ ಗೆದ್ದು ತುಂಬ ವರ್ಷಗಳಾಗ್ಬಿಟ್ಟಿದ್ದೇನೋ. ಬಟ್ ಈ ಸರಿ ಟೀಮು ನನಗನ್ಸಿದೆ ದಿನೇಶ್ ಕಾರ್ತಿಕ್ ಮಾಸ್ಟರ್ ಮೈಂಡ್ ಹಿಂದೆ ಇದ್ದಾರೆ. ಸೊ ಚೆನ್ನೈಯಲ್ಲೇ ಆಡಿ ಬೆಳೆದಿರೋ ಅವ್ರಿಗೆ ಗೊತ್ತು ಆ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಏನು ಅಂತ. ನೆಗೆಟ್ ಮಾಡೋಕ್ಕೆ ಅಶ್ವಿನ್ ಮತ್ತು ನೂರ್ ಅಹ್ಮದ್ನ ನೆಗೆಟ್ ಮಾಡೋಕ್ಕೆ ರಜತ್ ಪಟಿದಾರ್ ಮತ್ತು ವಿರಾಟ್ ಕೊಹ್ಲಿನೂ ತುಂಬ ಪ್ರಾಕ್ಟೀಸ್ ಮಾಡ್ತಿದ್ರು. ಅಂದರೆ ಇವರು ನೆಟ್ ಬೌಲರ್ಸ್ನ ಕರ್ಕೊಂಡು ಸ್ಪಿನ್ನರ್ಸ್ನ. ಸೊ ನೋಡಬೇಕು ಹೇಗಿರುತ್ತೆ ಬ್ಯಾಟಲ್ ಅಂತ. ಬಟ್ ನನಗಂತೂ ಏನೋ ಪಾಸಿಟಿವ್ ವೈಬ್ಸ್ ಇದೆ. ಒಂಥರ ಕ್ಯಾರೆಕ್ಟರ್ ತೋರಿಸ್ತಾರೆ ನಮ್ಮ ಹುಡುಗರು ಅಂತ ಅನಿಸ್ತಿದೆ ಈ ಸರಿ ಚೆನ್ನೈಯಲ್ಲಿ. ಸೊ ಈ ಮ್ಯಾಚ್ ಗೆದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಮ್ಯಾಚೇ ಗೆಲ್ಬೇಕು ಆ್ಯಕ್ಚುಲಿ. ಚೆನ್ನೈ ನಮಗೆ ಯಾರ್ದು ಸ್ಟ್ರಾಂಗ್ ಅಪೋಸಿಷನ್ ಇಲ್ಲೋ ಗೊತ್ತಿಲ್ಲ. ಬಟ್ ಚೆನ್ನೈ ಮಾತ್ರ ತುಂಬ ಅಂದರೆ ಪವರ್ಫುಲ್ ಟೀಮ್ ಅಂತ ಅನಿಸುತ್ತೆ ನಮ್ಮ ಅಪೋಸಿಟಲ್ಲಿ. ಸೊ ಅದನ್ನು ನೆಗೆಟ್ ಮಾಡಿಬಿಟ್ರೆ ನಮ್ಮ ಬೇರೆ ಎಲ್ಲ ಟೀಮಲ್ಲೂ ಈಸಿಯಾಗಿ ಗೆಲ್ಬೋದು. KKR ಸ್ವಲ್ಪ ನಮ್ಗೆ ದರಿದ್ರನೇ ಅಂತ ನನಗೆ ಅನಿಸ್ತಿತ್ತು. ಬಟ್ ಅವ್ರ ಮೇಲೆ ಗೆದ್ವಿ. ಬಟ್ ಈ ಸರಿ ಚೆನ್ನೈನೂ ಹಂಗೆ ಆದರೆ ಏನೋ ದಿನೇಶ್ ಕಾರ್ತಿಕ್ಕು ಇವರು ಆ್ಯಂಡಿ ಫ್ಲವರ್ದು ಇವ್ರ ದಯೆಯಿಂದ ಸಾಕು. ಇನ್ನೇನು ಅದಕ್ಕಿಂತ ಇವತ್ತು ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ ನನಗೆ. ಆ್ಯಕ್ಚುಲಿ ಏನು ಗೊತ್ತಾ, ಮ್ಯಾಚ್ ಗೆದ್ದಾಗಲೂ ನನಗೆ RCB ಮ್ಯಾಚ್ ಗೆದ್ದಾಗಲೂ ನಿದ್ದೆ ಬರೋಲ್ಲ ಖುಷಿಗೆ. ನಿಮಗೂ ಆ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ಹೌದು ನಮಗೂ ನಿದ್ದೆ ಬರೋಲ್ಲ ಅಂತ. ಗೆದ್ದಾಗೂ ನಿದ್ದೆ ಬರೋಲ್ಲ, ಸೋತಾಗಲೂ ನಿದ್ದೆ ಬರೋಲ್ಲ. ಒಂಥರ ವಿಚಿತ್ರ RCB ಫ್ಯಾನ್ಸ್ ಕತೆ. ಬಟ್ ಈ ಸರಿ ಗೆಲ್ಲಿ, ಆ್ಯಕ್ಚುಲಿ ಈ ಮ್ಯಾಚ್ ಗೆಲ್ಲಿ ಒಳ್ಳೆ ರನ್ ರೇಟ್, ಒಳ್ಳೆ ಒನ್ ಸೈಡ್ ಆಗಿ ಗೆಲ್ಲಿ, ಫುಲ್ಲು ಬಾಯಿಗೆ ಬರ್ಸೋದು ಬೇಡ ಬೀಜಗಳನ್ನ ಅಂತ ಬೇಡ್ಕೊಳ್ತಾ ಬರೋಣ. ನಮಸ್ಕಾರ.